ಎಲ್ಲರಿಗೂ ಕ್ರ್ಯಾಕ್ ಎಸ್ ಎಸ್ ಸಿ ಎಕ್ಸಾಮ್ ಎಸ್ ಎಸ್ ಸಿ ಕನ್ನಡ ಜಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಸ್ಟೂಡೆಂಟ್ಸ್ ಯಾವ ರೀತಿ ಕ್ವಶನ್ಸ್ ಕಳಿಸಿರ್ತಾರೋ ಅದೇ ರೀತಿ ನಾವು ಕ್ವಶನ್ಸ್ ತೊಗೊಂಡಿರ್ತೀವಿ. ಸೊ ಯಾರು ಬೇಡ ಕಮೆಂಟ್ಸ್ನ ಮಾಡೋಕ್ಕೆ ಹೋಗ್ಬಿಡಿ. ನಿಮಗೆ ಏನಾದ್ರು ಕ್ವಶನ್ ಕೊಡ್ತಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸೊ ಫೆಬ್ರವರಿ 9ರಂದು ನಡೆದ ಸೆಕೆಂಡ್ ಮತ್ತು ಥರ್ಡ್ ಶಿಫ್ಟ್ ಅನಾಲಿಸಿಸ್ ಬಗ್ಗೆ ಕ್ಲಾಸ್ ತೊಗೋತಿದ್ದೀನಿ. ಸೊ ಬನ್ನಿ ಪ್ರಶ್ನೆಗಳು ನೋಡೋಣ. ನಿಮಗೇನಾದರೂ PDF ಬೇಕಾದಲ್ಲಿ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. PDF ಲಭ್ಯವಿದೆ. ಅನಾಲಿಸಿಸ್ PDF ಕೂಡ ಲಭ್ಯವಿದೆ. ಇಂಡಿಯಾ ಡಿವೈಡೆಡ್ ಪುಸ್ತಕ ಬರೆದವರು ಯಾರು? ಇದು ಸರಿಯಾದ ಉತ್ತರ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ನೆಕ್ಸ್ಟ್ ಕ್ವಶನ್, ರಾಷ್ಟ್ರೀಯ ಜಲಮಾರ್ಗ 2 ನ್ಯಾಷನಲ್ ಹೈವೇ ನ ಒಟ್ಟು ಉದ್ದ ಎಷ್ಟು ಕಿಲೋಮೀಟರ್ಗಳಾಗಿದೆ? ಇದು ಸರಿಯಾದ ಉತ್ತರ 891. ನೆಕ್ಸ್ಟ್ ಕ್ವಶನ್, ಅಸ್ಸಾಂನ ಬಾಂಗ್ಲಾದೇಶ್ ಗಡಿಯ ಅಂದರೆ ಧುಬ್ರಿ ಹತ್ತಿರ ಸಾದಿಯಾವರೆಗೆ ಬ್ರಹ್ಮಪುತ್ರ ನದಿ ಉದ್ದಕ್ಕೂ ಹಾದು ಹೋಗುವ ರಾಷ್ಟ್ರೀಯ ಜಲಮಾರ್ಗ 2 ಒಟ್ಟು ಉದ್ದ 891 ಕಿಲೋಮೀಟರ್ಗಳಾಗಿವೆ. ಈ ಜಲಮಾರ್ಗವನ್ನು 1988ರಲ್ಲಿ ರಾಷ್ಟ್ರೀಯ ಜಲಮಾರ್ಗವಾಗಿ ಘೋಷಿಸಲಾಯಿತು ಮತ್ತು ಇದನ್ನು ಇನ್ಲ್ಯಾಂಡ್ ವಾಟರ್ವೇಸ್ ಅಥಾರಿಟಿ ಆಫ್ ಇಂಡಿಯಾ ನಿರ್ವಹಿಸುತ್ತದೆ. 1951ರ ಏಷ್ಯನ್ ಗೇಮ್ಸ್ನಲ್ಲಿ ಭಾರತ ಒಟ್ಟು ಎಷ್ಟು ಪದಕಗಳನ್ನು ಗೆದ್ದುಕೊಂಡಿತು? ಇದು ಸರಿಯಾದ ಉತ್ತರ 51 ಪದಕಗಳು. 1951ರ ಏಷ್ಯನ್ ಗೇಮ್ಸ್ನ ಪ್ರಮುಖ ಅಂಶಗಳು. ನಡೆದ ಸ್ಥಳ ನವದೆಹಲಿ, ಭಾರತ್. ದಿನಾಂಕ ಮಾರ್ಚ್ 4ರಿಂದ ಮಾರ್ಚ್ 11, 1951. ಸೊ ಇದು ಮೊದಲ ಏಷ್ಯನ್ ಕ್ರೀಡಾಕೂಟ ಆಗಿತ್ತು. ಭಾಗವಹಿಸಿದ ದೇಶಗಳು 11 ದೇಶಗಳು. ಪದಕ ಪಟ್ಟಿ, ಜಪಾನ್ ಪ್ರಥಮ ಸ್ಥಾನ ಪಡೆದರೆ ಭಾರತ 15 ಚಿನ್ನ, 16 ಬೆಳ್ಳಿ, 21 ಕಂಚಿನ ಪದಕಗಳೊಂದಿಗೆ 2ನೇ ಸ್ಥಾನ ಪಡೆಯಿತು. ಎವರ್ ಆನ್ ವರ್ಲ್ಡ್ ಸದಾ ಮುನ್ನಡೆ. ಇದನ್ನು ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಉದ್ಘಾಟಿಸಿದರು. ನೆಕ್ಸ್ಟ್ ಕ್ವಶನ್, ಪ್ರಸಿದ್ಧ ಬಡಾ ಇಮಾಂಬರ್ ಉತ್ತರ ಪ್ರದೇಶ ಲಕ್ನೋದಲ್ಲಿರುವ ಯಾವ ನದಿಯ ತಡೆಯಲ್ಲಿದೆ? ಇದು ಸರಿಯಾದ ಉತ್ತರ ಗೋಮತಿ. ನೆಕ್ಸ್ಟ್ ಕ್ವಶನ್, ಲೋಕಸಭೆಯಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಅಂದರೆ SC ಸ್ಥಾನಗಳನ್ನು ಎಷ್ಟು ಕಾಯ್ದಿರಿಸಲಾಗಿದೆ? ಇದು ಸರಿಯಾದ ಉತ್ತರ 84. ಒಟ್ಟು ಸ್ಥಾನಗಳು 543. SC ಮೀಸಲು ಸ್ಥಾನಗಳು 84, ST ಮೀಸಲು ಸ್ಥಾನಗಳು 47. ಸೊ ಇದು 2008ರಲ್ಲಿ ರಿಲೇಟಿವ್ ವಿಶೇಷ ಕಮಿಷನ್ ಆದೇಶದ ಮೇಲೆ ಜಾರಿಯಲ್ಲಿದೆ. ನೆಕ್ಸ್ಟ್ ಕ್ವಶನ್, ರಾವತ್ ಭಟ್ ಪರಮಾಣು ವಿದ್ಯುತ್ ಸ್ಥಾವರ ಯಾವ ನಗರದ ಸಮೀಪ ಇದೆ? ಇದು ಸರಿಯಾದ ಉತ್ತರ ಕೋಟಾ ನಗರ. ಸೊ ರಾವತ್ ಭಟ್ ಅಣುಶಕ್ತಿ ಸ್ಥಾವರ ರಾಜಸ್ಥಾನದ ಚಿತ್ತೋರ್ಗಢ ಜಿಲ್ಲೆಯ ರಾವತ್ ಭಟ್ ಪಟ್ಟಣದಲ್ಲಿದೆ. ಇದು ರಾಜಸ್ಥಾನದ ಕೋಟಾ ನಗರಕ್ಕೆ ಹತ್ತಿರದಲ್ಲಿದೆ. ನೆಕ್ಸ್ಟ್ ಕ್ವಶನ್, ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ನೊಬೆಲ್ ಪ್ರಶಸ್ತಿಯನ್ನು ತಂದುಕೊಟ್ಟ 103 ಕವನಗಳ ಸಂಕಲನ ಯಾವುದು? ಇದು ಸರಿಯಾದ ಗೀತಾಂಜಲಿ 1913. ನೆಕ್ಸ್ಟ್ ಕ್ವಶನ್, ಪಶ್ಚಿಮ ಬಂಗಾಳದ ಐತಿಹಾಸಿಕ ನಗರವಾದ ಗೌರ್ನಲ್ಲಿ ಯಾವ ಪ್ರಸಿದ್ಧ ದ್ವಾರವಿದೆ? ದಾಖಿಲ್ ದರ್ವಾಜಾ. ಪಶ್ಚಿಮ ಬಂಗಾಳದ ಗೌರ್ ಅಂದರೆ ಮಾಲ್ಡಾನ ಐತಿಹಾಸಿಕ ನಗರದಲ್ಲಿರುವ ಪ್ರಸಿದ್ಧ ಗೇಟ್ವೇ ದಾಖಿಲ್ ದರ್ವಾಜಾ ಆಗಿದೆ. ಇದನ್ನು ಸಲಾಮಿ ದರ್ವಾಜಾ ಎಂದು ಕರೆಯುತ್ತಾರೆ. ಇದು 15ನೇ ಶತಮಾನದ ಕೆಂಪು ಇಟ್ಟಿಗೆಯಿಂದ ನಿರ್ಮಿಸಲಾದ ಬೃಹತ್ ಪ್ರವೇಶ ದ್ವಾರವಾಗಿದೆ. ನೆಕ್ಸ್ಟ್ ಕ್ವಶನ್, ಚೆನ್ನೈನಲ್ಲಿ ವೇದ ಸಮಾಜವು ಯಾವ ಸಮಾಜದ ಆದರ್ಶಗಳಿಂದ ಪ್ರೇರಿತವಾಗಿ ಸ್ಥಾಪನೆಯಾಯಿತು? ಇದು ಸರಿಯಾದ ಉತ್ತರ ಬ್ರಹ್ಮ ಸಮಾಜ. ಇದರ ಸ್ಥಾಪನೆ 1864ರಲ್ಲಿ ಮದ್ರಾಸ್ನಲ್ಲಿ ಈಗಿನ ಚೆನ್ನೈ ಸ್ಥಾಪಿಸಲಾಯಿತು. ಇದಕ್ಕೆ ಪ್ರೇರಣೆಯಾದಂಥ ಸಮಾಜ ಬಂಗಾಳದ ಬ್ರಹ್ಮ ಸಮಾಜ ತತ್ವಗಳಿಂದ ಇದು ಪ್ರೇರಿತವಾಗಿತ್ತು. ಇದರ ಸ್ಥಾಪಕರು ಕೆ. ಶ್ರೀಧರಲು ನಾಯ್ಡು ಮತ್ತು ಕೇಶವ್ ಚಂದ್ರ ಸೇನ್ ಅವರು ವೇದ ಸಮಾಜ ಸ್ಥಾಪನೆ ಪ್ರಮುಖ ಪಾತ್ರ ವಹಿಸಿದರು. ನೆಕ್ಸ್ಟ್ ಕ್ವಶನ್, ಡೀಪ್ ಎಕ್ಸ್ಟ್ರಾ ಕವರ್, ಥರ್ಡ್ ಮ್ಯಾನ್ ಮತ್ತು ಪೈನ್ ಲೆಗ್ ಎಂಬ ಪದಗಳು ಯಾವ ಕ್ರೀಡೆಗೆ ಸಂಬಂಧಿಸಿವೆ? ಇದು ಸರಿಯಾದ ಉತ್ತರ ಕ್ರಿಕೆಟ್. ನೆಕ್ಸ್ಟ್ ಕ್ವಶನ್, 2001ರಿಂದ 2011ರ ನಡುವಿನ ದಶಕದಲ್ಲಿ ಭಾರತದಲ್ಲಿ ಕ್ರಿಶ್ಚಿಯನ್ ಜನಸಂಖ್ಯೆ ದಶಕದ ಬೆಳವಣಿಗೆ ದರವು ಎಷ್ಟಾಗಿತ್ತು? ಇದು ಸರಿಯಾದ ಉತ್ತರ 15.5%. ಸೊ ಮುಸ್ಲಿಂ ಜನಸಂಖ್ಯೆ ಬೆಳವಣಿಗೆ ದರ 2001ರಲ್ಲಿ 13.8 ಕೋಟಿಯಷ್ಟಿತ್ತು. ಸೊ 2011ರ ಹೊತ್ತಿಗೆ 17.22 ಕೋಟಿಗೆ ಏರಿತ್ತು. ಸೊ ಹಿಂದೂ ಜನಸಂಖ್ಯೆ ಬೆಳವಣಿಗೆ ಇದೇ ಅವಧಿಯಲ್ಲಿ ಹಿಂದೂ ಜನಸಂಖ್ಯೆ ಬೆಳವಣಿಗೆ ದರವು 16.8 ಆಗಿತ್ತು. 10 ವರ್ಷಗಳ ಅವಧಿಯಲ್ಲಿ ಭಾರತದ ಒಟ್ಟಾರೆ ಜನಸಂಖ್ಯೆ ಬೆಳವಣಿಗೆ ದರವು 17.7 ಆಗಿತ್ತು. ಸ್ನೇಹಿತರೆ, ಸಿಖ್ ಜನಸಂಖ್ಯೆ ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೆಕ್ಸ್ಟ್ ಕ್ವಶನ್, ಮಹಾತ್ಮ ಗಾಂಧೀಜಿಯವರು ಲಂಡನ್ನಲ್ಲಿ ನಡೆದ 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಯಾವ ವರ್ಷದಲ್ಲಿ ಭಾಗವಹಿಸಿದರು? ಇದು ಸರಿಯಾದ ಉತ್ತರ 1931. ನೆಕ್ಸ್ಟ್ ಕ್ವಶನ್, ಜುಲೈ 2024-25ರ ಅಪ್ಡೇಟ್ಸ್ ಪ್ರಕಾರ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಯಾವ ಸಾರ್ವಜನಿಕ ವಲಯದ ಉದ್ಯಮ ವರ್ಗಕ್ಕೆ ಸೇರಿದೆ? ಇದು ಸರಿಯಾದ ಉತ್ತರ ನವರತ್ನ. ಇದು ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ. ನೆಕ್ಸ್ಟ್ ಕ್ವಶನ್, ಏಷ್ಯನ್ ಗೇಮ್ಸ್ನಲ್ಲಿ 2 ಚಿನ್ನದ ಪದಕಗಳನ್ನು ಗೆದ್ದಿರುವ ತಂಜಿದರ್ ಪಾಲ್ ಸಿಂಗ್ ತೂರ್ ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಸರಿಯಾದ ಉತ್ತರ ಶಾರ್ಟ್ ಪುಟ್ ಅಂದರೆ ಗುಂಡು ಎಸೆತ. 2018 ಜಕಾರ್ತಾ ಮತ್ತು 2023 ಹ್ಯಾಂಗ್ಝೌ ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನದ ಪದಕ ರಾಷ್ಟ್ರೀಯ ದಾಖಲೆ 21.77 ಮೀಟರ್.
ನೆಕ್ಸ್ಟ್ ಕ್ವಶನ್, ಶಾತವಾಹನ ರಾಜವಂಶವನ್ನು ಅಂತಿಮವಾಗಿ ಸೋಲಿಸಿದವರು ಯಾರು? ಅವರ ಅವನತಿಗೆ ಕಾರಣವಾಯಿತು ಇಕ್ಷ್ವಾಕುಗಳು. ಸೊ ಶಾತವಾಹನ ರಾಜವಂಶವು ಕ್ರಿಸ್ತಶಕ 3ನೇ ಶತಮಾನದ ಆರಂಭದಲ್ಲಿ 5ನೇ ಶಾತಕರ್ಣಿಯ ನಂತರ ಬಂದ ದುರ್ಬಲ ಆಡಳಿತಗಾರರಿಂದಾಗಿ ಪತನಗೊಂಡಿತು. ಪಾಶ್ಚಾತ್ಯ ಕ್ಷತ್ರಪರ ಆಕ್ರಮಣಗಳು ಮತ್ತು ಅವರ ಅಧೀನದಲ್ಲಿದ್ದ ಸಾಮಂತರು ಸ್ವತಂತ್ರರಾಗಿ ಶಾತವಾಹನರ ಅವನತಿಗೆ ಮುಖ್ಯ ಕಾರಣವಾಯಿತು. ಸೊ ಇವರ ಅವನತಿಗೆ ಕಾರಣರು ನೋಡಿ, ಅಬಿರರು, ಚೂಟು ರಾಜವಂಶ ಮತ್ತು ಪಲ್ಲವರು ಮತ್ತು ಪಾಶ್ಚಾತ್ಯ ಕ್ಷತ್ರಪರ ಮತ್ತು ಇಕ್ಷ್ವಾಕುಗಳು. ಸೊ ಆಪ್ಷನಲ್ಲಿ ಯಾವ್ದು ಕೊಟ್ಟಿದ್ರು ನೋಡಿ. ನೆಕ್ಸ್ಟ್ ಕ್ವಶನ್, ಯಾವ ವಿಧಿಯು ಸಂಸತ್ತಿನಲ್ಲಿ ವಿಧೇಯಕಗಳ ಮಂಡನೆ ಮತ್ತು ಅಂಗೀಕಾರಕ್ಕೆ ಸಂಬಂಧಿಸಿದ ನಿಬಂಧನೆಗಳನ್ನು ತಿಳಿಸುತ್ತದೆ? ಸರಿಯಾದ ಉತ್ತರ 107ನೇ ಇದೆ. ನೆಕ್ಸ್ಟ್ ಕ್ವಶನ್, ಹೃದಯದ ಚಿತ್ರವನ್ನು ರಚಿಸಲು ವೈದ್ಯರು ಹೆಚ್ಚಾಗಿ ಯಾವುದನ್ನು ಬಳಸುತ್ತಾರೆ? ಸರಿಯಾದ ಉತ್ತರ ಎಕೋಕಾರ್ಡಿಯೋಗ್ರಾಫಿ, ಹೃದಯದ ಅಲ್ಟ್ರಾಸೌಂಡ್. ನೆಕ್ಸ್ಟ್ ಕ್ವಶನ್, ಮೋತಿಹಾರಿ ಆಮ್ಲೆಖ್ ಅಂಬುಜ್ ಪೆಟ್ರೋಲಿಯಂ ಪೈಪ್ಲೈನ್ ಭಾರತ ಮತ್ತು ಯಾವ ದೇಶದ ಜಂಟಿ ಯೋಜನೆಯಾಗಿದೆ? ಇದು ಸರಿಯಾದ ಉತ್ತರ ನೇಪಾಳ. ನೆಕ್ಸ್ಟ್ ಕ್ವಶನ್, ದ ಸ್ಟೈಲ್ ಡೈರಿ ಆಫ್ ಬಾಲಿವುಡ್ ಡಿವಾ ಪುಸ್ತಕ ಬರೆದವರು ಯಾರು? ಕರೀನಾ ಕಪೂರ್. ನೆಕ್ಸ್ಟ್ ಕ್ವಶನ್, ಕೊಡೈಕೆನಾಲ್ ಸೌರ ವಿಶ್ವವಿದ್ಯಾಲಯ ಇರುವ ರಾಜ್ಯ ಯಾವುದು? ತಮಿಳುನಾಡು. ಇದು 1899ರಲ್ಲಿ ಸ್ಥಾಪಿಸಲಾದ ಇದು ಭಾರತದ ಹಳೆಯ ಸೌರ ವಿಶ್ವವಿದ್ಯಾಲಯಗಳಲ್ಲಿ ಒಂದಾಗಿದೆ. ನೆಕ್ಸ್ಟ್ ಕ್ವಶನ್, ಸೊ ಇಲ್ಲಿ ಒಂದು ಫೋಟೋ ಕೊಟ್ಟಿದ್ರು, ಚಿತ್ರ ಕೊಟ್ಟಿದ್ರು ತಂತಿ ವಾದ್ಯದು. ಸೊ ಇದು ಯಾವ ವಾದ್ಯದ ಚಿತ್ರವಾಗಿದೆ ಅಂತ ಹೇಳಿ ಕೇಳಿದ್ರು. ಸೊ ಅದು ನಾನು ಹಾಕಿದೆ, ಅದು ಎಡಿಟಿಂಗಲ್ಲಿ ಮಿಸ್ಟೇಕ್ ಆಗಿದೆ. ಸೊ ಸರೋದ ಅಥವಾ ತಂತಿ ವಾದ್ಯ ಅದದ ಇಮೇಜ್ ಕೊಟ್ಟಿದ್ರು. ನೆಕ್ಸ್ಟ್ ಕ್ವಶನ್, ಸಿಂಧು ಕಣಿವೆ ನಾಗರಿಕತೆಯಲ್ಲಿ ಡಾಕ್ ಯಾರ್ಡ್ ಇದ್ದ ಪುರಾವೆಗಳು ಯಾವ ಸ್ಥಳದಲ್ಲಿ ಕಂಡುಬಂದಿವೆ? ಇದು ಸರಿಯಾದ ಉತ್ತರ ಲೋಥಾಲ್ ಗುಜರಾತ್ನಲ್ಲಿದೆ. ಇದು ವಿಶ್ವದ ಅತ್ಯಂತ ಹಳೆಯ ಹಡಗುಕಟ್ಟೆ ಎಂದು ನಂಬಲಾಗಿದೆ. ಇಲ್ಲಿ ಸುಟ್ಟ ಇಟ್ಟಿಗೆಗಳಿಂದ ನಿರ್ಮಿಸಲಾದ ದೊಡ್ಡ ಜಲಾನಯನ ಪ್ರದೇಶ ಮತ್ತು ಸರಕುಗಳನ್ನು ಸಂಗ್ರಹಿಸುವ ಗೋದಾಮುಗಳು ಪತ್ತೆಯಾಗಿವೆ. ನೆಕ್ಸ್ಟ್ ಕ್ವಶನ್, ಭಾರತದ ವಜ್ರ ನಿಕ್ಷೇಪಗಳು ಮತ್ತು ಉತ್ಪಾದನೆ 90%ಕ್ಕಿಂತ ಹೆಚ್ಚು ಯಾವ ರಾಜ್ಯದಲ್ಲಿದೆ? ಇದು ಸರಿಯಾದ ಉತ್ತರ ಮಧ್ಯಪ್ರದೇಶ. ಭಾರತ ಒಟ್ಟು ವಜ್ರದ ನಿಕ್ಷೇಪಗಳಲ್ಲಿ ಸುಮಾರು 90.18% ರಷ್ಟು ಮಧ್ಯಪ್ರದೇಶದಲ್ಲಿದೆ. ಮಜ್ಗವಾನ್ ಗಣಿಗಳು ರಾಷ್ಟ್ರೀಯ ಖನಿಜ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಇವು ಏಷ್ಯಾದ ಏಕೈಕ ಯಾಂತ್ರೀಕೃತ ವಜ್ರದ ಗಣಿಗಳಾಗಿವೆ. ಭಾರತದಲ್ಲಿ ಉಳಿದ ವಜ್ರದ ನಿಕ್ಷೇಪಗಳು ಆಂಧ್ರ ಪ್ರದೇಶ ಮತ್ತು ಛತ್ತೀಸ್ಗಢನಲ್ಲಿವೆ. ನೆಕ್ಸ್ಟ್ ಕ್ವಶನ್, ಮರದ ಗಿಡದ ಮೇಲೆ ಸೂರ್ಯನ ಬೆಳಕು ಬಿದ್ದಾಗ ಬೆಳಕಿಗೆ ಹೋಲಿಸಿದರೆ ಯಾವ ದಿಕ್ಕಿನಲ್ಲಿ ಬೆಳೆಯುತ್ತದೆ? ಸರಿಯಾದ ಉತ್ತರ ಬೆಳಕಿನ ದಿಕ್ಕಿನ ಕಡೆಗೆ. ಸೂರ್ಯನ ಬೆಳಕು ಮರ ಅಥವಾ ಗಿಡದ ಮೇಲೆ ಬಿದ್ದಾಗ ಅದು ಬೆಳಕಿನ ದಿಕ್ಕಿನಲ್ಲಿ ಬೆಳೆಯುತ್ತದೆ. ಈ ಕ್ರಿಯೆಯನ್ನು ಫೋಟೋಟ್ರೋಪಿಸಮ್ ಎಂದು ಕರೆಯುತ್ತಾರೆ. ಪ್ರಮುಖವಾಗಿ ಕಾಂಡ ಮತ್ತು ಎಲೆಗಳು. ನೆಕ್ಸ್ಟ್ ಕ್ವಶನ್, ಕರೆಕ್ಟ್ ಸ್ಪೆಲ್ಲಿಂಗ್ ಕೇಳಿದ್ದಾರೆ, ಟ್ರೂಕ್ವೆಲೆಂಟ್. ನೆಕ್ಸ್ಟ್ ಇಡಿಯಮ್, ಟಫ್ ಕುಕಿ, ಎ ಪರ್ಸನ್ ಹೂ ಈಸ್ ಮೆಂಟಲಿ ಆರ್ ಫಿಸಿಕಲಿ ಸ್ಟ್ರಾಂಗ್, ರೆಸಿಸ್ಟೆಂಟ್ ಆ್ಯಂಡ್ ಡಿಫಿಕಲ್ಟ್ ಟು ಬ್ರೇಕ್ ಆರ್ ಡಿಫೀಟ್. ನೆಕ್ಸ್ಟ್ ಇಡಿಯಮ್, ಟು ಹ್ಯಾವ್ ಎ ಫಿಂಗರ್ ಇನ್ ಎವ್ರಿ ಪೀ. ಹೆಸರು ಯಾವ ಥರ? ಬಿ ಇನ್ವಾಲ್ವ್ಡ್ ಇನ್ ಎ ಲಾರ್ಜ್ ಆ್ಯಂಡ್ ವ್ಯಾರಿಡ್ ನಂಬರ್ ಆಫ್ ಆಕ್ಟಿವಿಟೀಸ್ ಆರ್ ಎಂಟರ್ಪ್ರೈಸಸ್. ನೆಕ್ಸ್ಟ್ ಸ್ಟ್ರಿಂಗ್ದು ಆ್ಯಂಟನಿಮ್ಸ್. ಸೊ ಆಪ್ಷನಲ್ಲಿ ಯಾವುದು ಕೊಟ್ಟಿದ್ರು ನೋಡಿ, ಫ್ಯಾಮಿಲಿಯರ್, ನಾರ್ಮಲ್, ಆರ್ಡಿನರಿ, ಕಾಮನ್ ಆ್ಯಂಡ್ ಯೂಜುವಲ್. ನೆಕ್ಸ್ಟ್ ಕ್ವಶನ್, ಕುತುಬುದ್ದೀನ್ ಐಬಕ್ ಆಳ್ವಿಕೆ ಕಾಲ ಎಷ್ಟು? ಇದು ಸರಿಯಾದ ಉತ್ತರ ಕ್ರಿಸ್ತಶಕ 1206ರಿಂದ 1210. ಇವರು ದೆಹಲಿ ಸುಲ್ತಾನರ ಮಾಮ್ಲುಕ್ ಅಂದರೆ ಗುಲಾಮ ರಾಜವಂಶ ಅಂತ ಅರ್ಥ ಸ್ಥಾಪಕ. ರಾಜಧಾನಿ ಲಾಹೋರ್. ಕುತುಬ್ ಮಿನಾರನ್ನು ನಿರ್ಮಾಣವನ್ನು ಪ್ರಾರಂಭಿಸಿದನು. 1210ರಲ್ಲಿ ಪೋಲೋ ಅಥವಾ ಚೌಗನ ಆಟ ಆಡುವಾಗ ಕುದುರೆಯಿಂದ ಬಿದ್ದು ಮರಣ ಹೊಂದಿದನು. ನೆಕ್ಸ್ಟ್ ಕ್ವಶನ್, ಮಧ್ಯಕಾಲೀನ ಅವಧಿಯಲ್ಲಿ ಖೋಖರ್ ಬುಡಕಟ್ಟು ಪ್ರಧಾನವಾಗಿ ಕಂಡುಬಂದ ಪ್ರದೇಶ? ಸರಿಯಾದ ಉತ್ತರ ಪಂಜಾಬ್. ಸೊ 13 ಮತ್ತು 14ನೇ ಶತಮಾನಗಳಲ್ಲಿ ಖೋಖರ್ ಬುಡಕಟ್ಟು ಪಂಜಾಬ್ ಪ್ರದೇಶದಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿತ್ತು. ನೆಕ್ಸ್ಟ್ ಕ್ವಶನ್, ಹರಿಪಾಲರ ಪ್ರಸಿದ್ಧ ಕೃತಿ ಸಂಗೀತ ಸುಧಾಕರ್ ಹಿಂದೂಸ್ತಾನಿ ಮತ್ತು ಕರ್ನಾಟಕ ಸಂಗೀತ ಶೈಲಿಗಳನ್ನು ಮೊದಲ ಬಾರಿಗೆ ಪ್ರತ್ಯೇಕವಾಗಿ ಉಲ್ಲೇಖಿಸಿದ ಯಾವ ಶತಮಾನದ ಕೃತಿಯಾಗಿದೆ? ಇದು ಸರಿಯಾದ ಉತ್ತರ 14ನೇ ಶತಮಾನ. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಎ ಪರ್ಸನ್ ಹೂ ಕಟ್ಸ್, ಪಾಲಿಶಸ್ ಆ್ಯಂಡ್ ಎಂಗ್ರೇವ್ಸ್ ಪ್ರೆಸಿಯಸ್ ಸ್ಟೋನ್ ಈಸ್ ಕಾಲ್ಡ್ ಲ್ಯಾಪಿಡರಿ. ನೆಕ್ಸ್ಟ್ ಕ್ವಶನ್, ಕರೆಕ್ಟ್ ಸ್ಪೆಲ್ಲಿಂಗ್ ಇನ್ವೆಟಿಬಲ್. ನೆಕ್ಸ್ಟ್ ಕ್ವಶನ್, ಭಾರತೀಯ ಜೀವ ವಿಮಾ ನಿಗಮ ಅಂದರೆ LIC ಯಾವ ವರ್ಷ ಸ್ಥಾಪನೆಯಾಯಿತು? ಸರಿಯಾದ ಉತ್ತರ 1 ಸೆಪ್ಟೆಂಬರ್ 1956. ನೆಕ್ಸ್ಟ್ ಕ್ವಶನ್, ಮಹಿಳಾ ಕಲಾತ್ಮಕ ಜಿಮ್ನಾಸ್ಟಿಕ್ನಲ್ಲಿ ಬಳಸುವ ಉಪಕರಣಗಳ ಸಂಖ್ಯೆ ಎಷ್ಟು? ಇದು ಸರಿಯಾದ ಉತ್ತರ 4. ನೆಕ್ಸ್ಟ್ ಕ್ವಶನ್, ನಿಜಾಮ್ಸ್ ಗ್ಯಾರಂಟೆಡ್ ಸ್ಟೇಟ್ಸ್ ರೈಲ್ವೆಯನ್ನು ಯಾವಾಗ ರಾಷ್ಟ್ರೀಕರಣ ಮಾಡಲಾಯಿತು? ಇದನ್ನು ಕೇಂದ್ರ ಸರ್ಕಾರ ಯಾವಾಗ ಭಾರತೀಯ ರೈಲ್ವೆ ಸೆಂಟ್ರಲ್ ವಲಯದ ಭಾಗವಾಯಿತು?
ಇದರ ಸರಿಯಾದ ಉತ್ತರ 1951. ಇದು 1950ರಲ್ಲಿ ರಾಷ್ಟ್ರೀಕರಣಗೊಂಡು 1951ರಲ್ಲಿ ಭಾರತೀಯ ರೈಲ್ವೆ ಸೆಂಟ್ರಲ್ ರೈಲ್ವೆ ವಲಯದ ಭಾಗವಾಯಿತು. ನೆಕ್ಸ್ಟ್ ಕ್ವಶನ್ ಕರೆಕ್ಟ್ ಸ್ಪೆಲ್ಲಿಂಗ್ ಕೇಳಿದ್ದಾರೆ. ಎಕ್ಸಿಸ್ಟೆನ್ಸ್. ನೆಕ್ಸ್ಟ್ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಅಡಿಯಲ್ಲಿ 2023ರ ವೇಳೆಗೆ ಭಾರತ ಎಷ್ಟು ಹಸಿರು ಜಲಜನಕ ಉತ್ಪಾದನಾ ಗುರಿ ಹೊಂದಿದೆ? ಇದರ ಸರಿಯಾದ ಉತ್ತರ 5 ಮಿಲಿಯನ್ ಮೆಟ್ರಿಕ್ ಟನ್. ನೆಕ್ಸ್ಟ್ ಕ್ವಶನ್ ಈ ಕೆಳಗಿನವುಗಳಲ್ಲಿ ಯಾವುದು ಗಂಗಾ ನದಿಯ ಉಪನದಿ ಅಲ್ಲ? ಇದರ ಸರಿಯಾದ ಉತ್ತರ ಮಹಾದಾಯಿ ನದಿ. ನೆಕ್ಸ್ಟ್ ಕ್ವಶನ್ ಸಂಗೀತ ರತ್ನಾಕರ ಆಧಾರಿತ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಗಳು ಗುಜರಾತ್ನ ಯಾವ ನಗರದಲ್ಲಿ ಪ್ರಸಿದ್ಧವಾಗಿವೆ? ಇದರ ಸರಿಯಾದ ಉತ್ತರ ಅಹಮದಾಬಾದ್. ನೆಕ್ಸ್ಟ್ ಕ್ವಶನ್ ಕೆಳಗಿನವುಗಳಲ್ಲಿ ಯಾವ ರಾಜ್ಯದಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತರೇಖೆ ಹಾದು ಹೋಗುತ್ತದೆ? ಇದರ ಸರಿಯಾದ ಉತ್ತರ ಮಿಜೋರಾಂ. ಕರ್ಕಾಟಕ ಸಂಕ್ರಾಂತಿ ವೃತ್ತ ಉತ್ತರ ಭಾರತದ 8 ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ. ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರಾ ಮತ್ತು ಮಿಜೋರಾಂ. ಆಪ್ಷನ್ ಪ್ರಕಾರ ಆನ್ಸರ್ ಮಾಡಿ. ನೆಕ್ಸ್ಟ್ ಕ್ವಶನ್ ಅಮರ್ತ್ಯ ಸೇನ್ ಅವರು 1998ರಲ್ಲಿ ಯಾವ ಕ್ಷೇತ್ರಕ್ಕೆ ನೀಡಿದ ಮಹತ್ತರ ಕೊಡುಗೆಗಾಗಿ ಅರ್ಥಶಾಸ್ತ್ರದಲ್ಲಿ ಪ್ರತಿಷ್ಠಿತ ನೊಬೆಲ್ ಪ್ರಶಸ್ತಿಯನ್ನು ಪಡೆದರು? ಇದರ ಸರಿಯಾದ ಉತ್ತರ ಕಲ್ಯಾಣ ಅರ್ಥಶಾಸ್ತ್ರ. ನೆಕ್ಸ್ಟ್ ಕ್ವಶನ್ ಕ್ರಿಕೆಟ್ನಲ್ಲಿ ಅಂಪೈರ್ ತನ್ನ 2 ತೋಳುಗಳನ್ನು ಎದೆಯ ಮೇಲೆ ಅಡ್ಡಲಾಗಿ ಇರಿಸಿದಾಗ ಅದು ಯಾವುದರ ಸಂಕೇತವನ್ನು ಸೂಚಿಸುತ್ತದೆ? ಇದರ ಸರಿಯಾದ ಉತ್ತರ ರದ್ದುಗೊಳಿಸಿದ್ದಾರೆ ಅಥವಾ ಹಿಂತೆಗೆದುಕೊಂಡಿದ್ದಾರೆ ಎಂದು ಅರ್ಥ. ನೆಕ್ಸ್ಟ್ ಕ್ವಶನ್ ಜೀರ್ಣಾಂಗ ವ್ಯವಸ್ಥೆಯ ಯಾವ ಭಾಗವು ಬಾಯಿಯಿಂದ ಆಹಾರವನ್ನು ಸಾಗಿಸುತ್ತದೆ? ಇದರ ಸರಿಯಾದ ಉತ್ತರ ಅನ್ನನಾಳ. ನೆಕ್ಸ್ಟ್ ಕ್ವಶನ್ ಟಿಟೋಡ ಎಂಬುದು ಯಾವ ರಾಜ್ಯದಲ್ಲಿ ಆಚರಿಸುವ ಒಂದು ಜನಪ್ರಿಯ ಜಾನಪದ ನೃತ್ಯ? ಗುಜರಾತ್. ನೆಕ್ಸ್ಟ್ ಕ್ವಶನ್ ಫತೇಪುರ್ ಸಿಕ್ರಿ ನಗರ ನಿರ್ಮಿಸಿದವರು ಯಾರು? ಅಕ್ಬರ್. ನೆಕ್ಸ್ಟ್ ಅಂತರಿಕ್ಷಕ್ಕೆ ಹೋದ ಮೊದಲ ಭಾರತೀಯ ವ್ಯಕ್ತಿ? ರಾಕೇಶ್ ಶರ್ಮಾ. 1984ರ ಏಪ್ರಿಲ್ 3ರಂದು ಸೋವಿಯತ್ ಒಕ್ಕೂಟದ ಸೋಯುಜ್ T-11 ನೌಕೆ ಮೂಲಕ ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿದರು. ಅವರು ಸುಮಾರು 8 ದಿನಗಳ ಕಾಲ ಸ್ಯಾಲ್ಯೂಟ್ 7 ಅಂತರಿಕ್ಷ ನಿಲ್ದಾಣದಲ್ಲಿ ಸಂಶೋಧನೆ ನಡೆಸಿದರು. ನೆಕ್ಸ್ಟ್ ಕ್ವಶನ್ ದ ಸ್ಟಡಿ ಆಫ್ ಮೌಂಟೇನ್ ನೌನ್ ಆಸ್ ಇಡಿಯಮ್. ಇದು ಸರಿಯಾದ ಓರೋಲಾಜಿ. ನೆಕ್ಸ್ಟ್ ಕ್ವಶನ್ ಯಾವ ದೇಶ ಮೇ 2025ರಲ್ಲಿ ವಿಶ್ವದ ಮೊದಲ AI ಚಾಲಿತ ಉಪಗ್ರಹ ಯಶಸ್ವಿಯಾಗಿ ಉಡಾಣೆ ಮಾಡಿತು? ಚೀನಾ. ನೆಕ್ಸ್ಟ್ ಕ್ವಶನ್ 2011ರ ಜನಗಣತಿಯ ಪ್ರಕಾರ 2001ರ ಜನಗಣತಿಗೆ ಹೋಲಿಸಿದಾಗ ಗ್ರಾಮೀಣ ಜನಸಂಖ್ಯೆಯಲ್ಲಿ ಇಳಿಕೆ ದಾಖಲಿಸಿದ ರಾಜ್ಯ? ನಾಗಾಲ್ಯಾಂಡ್. ಸೊ ಕೇರಳ, ಗೋವಾ ಮತ್ತು ಸಿಕ್ಕಿಂ ಕೂಡ ಇಳಿಕೆ ದಾಖಲಿಸಿವೆ. ಆಪ್ಷನಲ್ಲಿ ಯಾವ್ದು ಕೊಟ್ಟಿದ್ರು ನೋಡಿ ಆನ್ಸರ್ ಮಾಡಿ. ಸ್ನೇಹಿತರೆ ನನಗೆ ಇಷ್ಟೇ ಕ್ವಶನ್ಗಳು ಸಿಕ್ಕಿವೆ. ಇವೇ ಪ್ರಶ್ನೆಗಳು ಬಂದಿತ್ತೋ ಇಲ್ಲೋ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ತಪ್ಪದೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಕ್ಲಾಸಸ್ ತೊಗೋತೀವಿ, ಅದರಿಂದ ನಮಗೆ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತೆ. ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮತ್ತು ನೆಕ್ಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಸಿಗೋಣ ನೆಕ್ಸ್ಟ್ ಅನಾಲಿಸಿಸ್ ವಿಡಿಯೋದಲ್ಲಿ.